ಫ್ರೆಂಡ್ಸ್, ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್. ಇಂದಿನ ಎಪಿಸೋಡ್ ಅಲ್ಲಿ ಒಂದು ಸೂಪರ್ ಆಗಿರುವಂತಹ ಗಿಣ್ ಮಾಡೋದು ಹೇಗೆ ಅಂತ ತೋರ್ಸ್ಕೊಡ್ತಾ ಇದ್ದೀನಿ. ನನ್ಗಂತೂ ಗಿಣ್ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಹಾಗೆ ಯಾರಿಗೆಲ್ಲ ಗಿಣ್ಣು ತುಂಬಾ ಇಷ್ಟ ಆಗುತ್ತೆ ದಯವಿಟ್ಟು ಈ ಎಪಿಸೋಡ್ ನ ಮಿಸ್ ಮಾಡ್ದೇನೆ ನೋಡಿ. ಸೊ ನಾನಿಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ಗಿಣ್ ಹಾಲಿದೆ. ಈ ಅರ್ಧ ಲೀಟರ್ ಆಗುವಷ್ಟು ಗಿಣ್ ಹಾಲಿಗೆ ನಾನಿಲ್ಲಿ ಪುಡಿ ಮಾಡಿಟ್ಕೊಂಡಿರೋಂತಹ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಸಿಹಿ ನಿಮಗೆ ಎಷ್ಟು ಬೇಕಾಗತ್ತೆ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಇಷ್ಟಪಡೋರು ಜಾಸ್ತಿ ಸಿಹಿ ಹಾಕೋಬಹುದು. ಸೊ ಬೆಲ್ಲನ ನೀಟಾಗಿ ಈ ಗಿಣ್ಣಲ್ಲಿ ಕರಗಿಸ್ಕೊಳ್ಳೋಣ. ಇದರಲ್ಲಿ ನಮಗೆ ತುಂಬಾನೇ ಆರೋಗ್ಯದ ಲಾಭಗಳು ಸಿಗುತ್ತೆ. ಅದರಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹಾಗೆ ಈ ಹಾರ್ಮೋನ್ ಮತ್ತು ಮಕ್ಕಳ ಬೆಳವಣಿಗೆಗೆ ಅದು ತುಂಬಾನೇ ಸಹಾಯ ಮಾಡುತ್ತೆ. ಹಾಗೆ ಕೀಲ್ ನೋವಿಗೂ ಕೂಡ ಇದು ಒಂದೊಳ್ಳೆ ಮೆಡಿಸಿನ್ ಕೂಡ ಹೌದು. ಹಾಗೆ ಯಾರಿಗೆಲ್ಲ ಅಜೀರ್ಣ ಸಮಸ್ಯೆ ಇರುತ್ತೆ ಅವ್ರಿಗೂ ಕೂಡ ಈ ಹಾಲನ್ನ ಸೇವಿಸೋದ್ರಿಂದ ಆ ಅಜೀರ್ಣ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗೆ ತುಂಬಾ ಇದು ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾನೇ ನ್ಯೂಟ್ರಿಷಿಯಸ್ ಹಾಗೆ ಪ್ರೋಟೀನ್ ಭರಿತವಾದಂತಹ ಗಿಣ್ ಹಾಲ್ ಸ್ವೀಟ್ ಮಾಡೋದನ್ನ ಇಂದಿನ ಸಂಚಿಕೆಯಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸಿಹಿ ಕರೆಕ್ಟ್ ಆಗಿದೆಯಾ ಅಂತ ಈಗ ನೋಡಿಕೊಂಡು ಬೇಕಿದ್ದಲ್ಲಿ ಇನ್ನೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಬಹುದು. ಓಕೆ, ಈಗ ಗಿಣ್ಣ ಹಾಲ್ಗೆ ಬೆಲ್ಲದ ಮಿಶ್ರಣ ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದೀವಿ. ಸೊ ಎಲ್ಲ ನೀಟಾಗಿ ಕರಗಿದೆ. ಈಗ ಇದನ್ನ ಸೋಸ್ಕೊಳ್ಳೋಣ ಒಂದು ಪಾತ್ರೆಗೆ ಹಾಕಿ. ಅದರಲ್ಲಿರೋ ಕಸ ಎಲ್ಲ ಇದ್ರೆ ಬಂದ್ಬಿಡುತ್ತೆ. ಏನು ಕಸ ಇಲ್ಲ ಅಂದ್ರೆ ಓಕೆ, ಏನಾದ್ರೂ ಇತ್ತಂದ್ರೆ ಈ ರೀತಿ ಸೋಸ್ಕೊಳ್ಳೋದ್ರಿಂದ ಆ ಕಸ ಎಲ್ಲ ಹೊರಗಡೆ ಬರುತ್ತೆ. ಈಗ ಒಂದು ಪ್ಯೂರ್ ಗಿಣ್ಣನ್ನ ನಾವು ತಿನ್ಬೋದು. ಓಕೆ, ಈಗ ಗಿಣ್ ಹಾಲ್ನ ಹಬೇಲಿ ಬೇಯಿಸೋದಕ್ಕೆ ನಾನೀಗ ಸ್ಟವ್ ಹಚ್ಚಿ ಒಂದು ಸಿಲ್ವರ್ ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ಟ್ಯಾಂಡ್ ಅನ್ನ ಇಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಹಾಕೊಂತ ಇದ್ದೀನಿ. ಈಗ ಈ ಗಿಣ್ ಹಾಲ್ ಮಿಶ್ರಣನ ಇದ್ರೊಳಗಡೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಇದ್ರ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಉದುರಿಸ್ಕೊಳ್ಳೋಣ. ಪುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿ ಪುಡಿಯನ್ನ ಈ ರೀತಿ ಹಾಕೊಂತಾ ಇದ್ದೀನಿ ಮೇಲ್ಗಡೆ. ಹಾಗೆ ಆಲ್ರೆಡಿ ನಾವು ಹುರಿದಿಟ್ಕೊಂಡಿರೋ ಅಂತಹ ಗಸಗಸೆಯನ್ನು ಕೂಡ ಈ ರೀತಿ ನಾನು ಮೇಲ್ಗಡೆ ಹಾಕೊಂತಾ ಇದ್ದೀನಿ. ಈಗ ಇದಕ್ಕೆ ಒಂದು ಪ್ಲೇಟನ್ನ ಮುಚ್ಚಿ ಅದ್ರ ಮೇಲ್ಗಡೆ ಇನ್ನೊಂದು ತಟ್ಟೆಯನ್ನ ಮುಚ್ಚಿ ಇದನ್ನ ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದೊಂದು ಗಿಣ್ಣು ತುಂಬಾ ಬೇಗನೆ ಆಗುತ್ತೆ. ಹಾಗಾಗಿ 10 ನಿಮಿಷ ಆದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಬೆಂದಿದ್ರೆ ಸ್ಟವ್ ಆಫ್ ಮಾಡ್ಕೊಂಬೇಡ. ಅದು ಇನ್ನೂ ಸ್ವಲ್ಪ ಬೇಯಬೇಕಂದ್ರೆ ಎಕ್ಸ್ಟ್ರಾ 1-2-3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಈ ರೀತಿ ಚಾಕು ಹಾಕಿ ನೋಡಿದಾಗ ಒಂಚೂರು ಕೂಡ ಅಂಟ್ಕೋಬಾರ್ದು. ಸೊ ಅಂಟಿಲ್ಲ ಅಂದ್ರೆ ಇದು ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಅಂತ. ಈಗ ಇದನ್ನ ತೆಗ್ಕೊಂಡ್ಬಿಡೋಣ. ಸೊ ಬಿಸಿ ಬಿಸಿ ಹಬೇಲಿ ಬೇಯಿಸಿರುವಂತಹ ಗಿಣ್ಣ ಸ್ವೀಟ್ ರೆಡಿ ಇದೆ. ಈಗ ಇದನ್ನ ನಾನು ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬಹುದು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಗಿಣ್ಣ ಸ್ವೀಟು. ಒಂದು ಬರ್ಫಿ ಟೈಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನ. ಸೊ ಎಷ್ಟು ಸಾಫ್ಟ್ ಆಗಿದೆ. ಆ ಗಿಣ್ ಸ್ಮೆಲ್ಲು, ಏಲಕ್ಕಿ, ಗಸಗಸೆ ಎಲ್ಲ ಹಾಕಿರೋದು, ಬಿಸಿ ಬಿಸಿ ಗಿಣ್ಣು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಳಿಗಂತೂ ಇದು ತುಂಬಾನೇ ಇಷ್ಟ ಆಗುವಂತಹ ಸ್ವೀಟು. ಹಾಗೆ ತುಂಬಾ ನ್ಯೂಟ್ರಿಷಿಯಸ್ ಫುಡ್ ಕೂಡ ಹೌದು. ನೀವು ಯಾವಾಗೆಲ್ಲ ಗಿಣ್ ಹಾಲು ಸಿಗುತ್ತೆ ಖಂಡಿತವಾಗ್ಲೂ ಈ ತರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.